ನಮಸ್ಕಾರ ಸ್ನೇಹಿತರೆ. ಮಿಥುನ ರಾಶಿಯವರ ಜೂನ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ? ಮಿಥುನ ರಾಶಿಯವರಿಗೆ ಜೂನ್ ತಿಂಗಳು ಲಾಭವನ್ನು ತಂದುಕೊಡುತ್ತಾ, ಎಲ್ಲ ನಷ್ಟಕ್ಕೆ ಎಡೆ ಮಾಡಿಕೊಳ್ಳುತ್ತಾ ಸುವರ್ಣ ಅವಧಿ ಶುರುವಾಗ್ತಿದೆಯಾ? ಈ ರಾಶಿಯವರ ಆರ್ಥಿಕ ಭವಿಷ್ಯ ಹೇಗಿದೆ? ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮಿಥುನ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ. ಹೌದು, ಜೂನ್ ತಿಂಗಳು ಗಣೇಶ ದೇವನಿಗೆ ಅರ್ಪಿತವಾದಂತಹ ಸಂದರ್ಭದಲ್ಲಿ ಜ್ಯೋತಿಷ್ಯದಲ್ಲಿ ಈ ಒಂದು ಜೂನ್ ತಿಂಗಳು ವಿಶೇಷ ಸ್ಥಾನವನ್ನು ಗಳಿಸ್ತಾ ಇದೆ. ಹೀಗಾಗಿ ಈ ಒಂದು ಮಿಥುನ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ವೃತ್ತಿ, ಆರ್ಥಿಕ ಹಾಗೂ ಕುಟುಂಬ ಜೀವನದ ಮೇಲೆ ಗಣೇಶನ ಪ್ರಭಾವ ಬೀರಲಿದೆ. ಹೌದು, ಮಿಥುನ ರಾಶಿಯವರಿಗೆ ಅದೃಷ್ಟದ ತಿಂಗಳು ಇದಾಗಿದ್ದು, ಕೆಲಸದಲ್ಲಿರ್ತಕ್ಕಂಥವರಿಗೆ ಉತ್ತಮ ಸಮಯ. ಬುದ್ಧಿವಂತಿಕೆ ಮತ್ತು ನಾಯಕತ್ವದ ಕೌಶಲ್ಯದ ಮೂಲಕ ನೀವು ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ. ಉದ್ಯಮಿಗಳು ಹೂಡಿಕೆ ಮಾಡುವ ಮೂಲಕ ವ್ಯವಹಾರವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಾರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಬದಲಾವಣೆಯನ್ನು ನೀವು ಅನುಭವಿಸ್ತೀರಾ. ಅನೇಕ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಆರೋಗ್ಯ ಎಂದಿಗಿಂತ ಉತ್ತಮವಾಗಿರುತ್ತೆ. ಈ ರಾಶಿಯವರಿಗೆ ಒಗ್ಗಟ್ಟಿನ ಭಾವನೆ ಮೂಡುವ ತಿಂಗಳು ಇದಾಗಿದ್ದು, ನೀವು ಇತರರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ತೀರಾ. ಕೆಲಸದಲ್ಲಿ ನೀವು ಹೊಸದನ್ನು ಪ್ರಯತ್ನ ಮಾಡ್ತೀರಾ. ಪ್ರೇಮ ಸಂಬಂಧದಲ್ಲಿರ್ತಕ್ಕಂಥವರು ತಮ್ಮ ಸಂಗಾತಿಯ ಮಾತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನಿಮ್ಮ ಬಾಂಧವ್ಯವನ್ನು ಇದು ಬಲಪಡಿಸುತ್ತೆ. ಕುಟುಂಬದಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸುವ ಸಮಯ ಇದಾಗಿದ್ದು, ಇದು ನಿಮಗೆ ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತೆ ಅಂತ ಹೇಳಬಹುದು. ದೊಡ್ಡ ನಷ್ಟಗಳು ಎದುರಾಗುವ ಸಾಧ್ಯತೆ ಇದ್ದು, ಹೂಡಿಕೆಗಳಿಂದ ನಷ್ಟವಾಗುವ ಸಾಧ್ಯತೆ ಇದೆ. ತದನಂತರ ವ್ಯವಹಾರದಲ್ಲಿ ದೊಡ್ಡ ಅಪಾಯಗಳು ಶುರುವಾಗಬಹುದು. ಹೀಗಾಗಿ ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡುವ ಸಾಧ್ಯತೆ ಇರತಕ್ಕಂಥ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡೋದನ್ನು ತಪ್ಪಿಸಿ. ನೀವು ಅನಗತ್ಯವಾಗಿ ಇತರರ ವಿಚಾರಗಳಲ್ಲಿ ಹಸ್ತಕ್ಷೇಪವನ್ನು ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಸಂದರ್ಭದಲ್ಲಿ ನೀವು ಹೊಸ ಜವಾಬ್ದಾರಿಗಳನ್ನು ಕಂಡುಕೊಂಡ್ರೆ ವ್ಯವಹಾರದಲ್ಲಿ ಉತ್ತಮ ಲಾಭ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಜೂನ್ ತಿಂಗಳಲ್ಲಿ ಈ ರಾಶಿಯವರಿಗೆ ಅದ್ಭುತಗಳು ಮೇಳೈಸುತ್ತೆ ಅಂತ ಹೇಳಬಹುದು. ಮಾಧ್ಯಮ, ಲೇಖನ, ಮಾರ್ಕೆಟಿಂಗ್, ಶಿಕ್ಷಣ ಮತ್ತು ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಜನರು ಪ್ರಗತಿಯನ್ನು ಸಾಧಿಸ್ತಾರೆ ಅಂತ ಹೇಳಬಹುದು. ಜೂನ್ ತಿಂಗಳು ಈ ಒಂದು ಸಂದರ್ಭದಲ್ಲಿ ನೀವು ಸಾಕಷ್ಟು ಲಾಭ ಹಾಗೆ ನೆಮ್ಮದಿಯನ್ನು ಹೊಂದತಕ್ಕಂಥ ಸಂದರ್ಭ ಇದೆ ಅಂತ ಹೇಳಬಹುದು. ಹೊಸ ಸಂಪರ್ಕಗಳು ಸಿಗ್ತಾ ಹೋಗುತ್ತೆ. ಕೆಲಸದಲ್ಲಿ ನಿಮ್ಮ ಜವಾಬ್ದಾರಿ ದುಪ್ಪಟ್ಟಾಗಿ ಕೆಲಸಕ್ಕೆ ಸಂಬಂಧಿಸಿದಂತೆ ಸರಿಯಾದ ಯೋಜನೆಗಳನ್ನು ನೀವು ರೂಪಿಸ್ಕೊಳ್ತೀರಾ. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತೆ. ಸಂಗಾತಿಯೊಂದಿಗೆ ಸ್ವಲ್ಪ ಮನಸ್ಸು ಶಾಂತಿಯಿಂದ ವರ್ತಿಸಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಅಂತ ಹೇಳಬಹುದು. ಅದೃಷ್ಟ ಒಲಿತಾ ಇದ್ದು ಗೋಲ್ಡನ್ ಟೈಮ್ ಈಗ ನಿಮಗೆ ಶುರುವಾಗಿದೆ. ಈ ಒಂದು ಸಂದರ್ಭದಲ್ಲಿ ಸಹೋದರ ಸಹೋದರಿಯರೊಂದಿಗಿನ ಸಂಬಂಧಗಳು ಮತ್ತಷ್ಟು ಬಲವಾಗುತ್ತೆ. ಕುಟುಂಬದವರ ಸಹಕಾರ ಮತ್ತು ಬೆಂಬಲದಿಂದ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಹಣಕಾಸಿನ ದೃಷ್ಟಿಯಿಂದ ಈ ಸಮಯ ನಿಮಗೆ ಅನುಕೂಲಕರವಾಗಿದೆ. ವ್ಯಾಪಾರದಲ್ಲಿರ್ತಕ್ಕಂಥವರಿಗೆ ಹೊಸ ಆರ್ಡರ್ಗಳು, ಒಪ್ಪಂದಗಳು ಅಥವಾ ಲಾಭದಾಯಕ ಅವಕಾಶಗಳು ದೊರೆಯುವ ಸಾಧ್ಯತೆ ಹೆಚ್ಚಿಗೆ ಇದೆ. ಈ ಅವಧಿಯಲ್ಲಿ ವೃತ್ತಿ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ಕಂಡುಕೊಳ್ತೀರಾ. ಹಲವು ಸಕಾರಾತ್ಮಕ ಬೆಳವಣಿಗೆಗಳನ್ನು ಈ ತಿಂಗಳಲ್ಲಿ ನೀವು ನೋಡ್ತೀರಾ. ಈ ಅವಧಿಯಲ್ಲಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ವ್ಯಾಪಾರ ಕ್ಷೇತ್ರದಲ್ಲಿರೋರು ಈ ಸಮಯದಲ್ಲಿ ವಿಶೇಷ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಹೊಸ ಒಪ್ಪಂದಗಳು ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ ಯಾರ ಮೇಲೂ ಅತಿಯಾದ ನಂಬಿಕೆಯನ್ನು ಇಡೋಕೆ ಹೋಗಬೇಡಿ. ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ಅನುಭವಿಸುವ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಮನೆಯ ವಾತಾವರಣ ಸಂತೋಷಕರವಾಗಿರಲಿದ್ದು, ವಿದೇಶದಿಂದ ಅತಿಥಿಗಳ ಆಗಮನ, ದೂರದಲ್ಲಿರುವ ಬಂಧು ಬಳಗದಿಂದ ಶುಭ ಸುದ್ದಿಗಳು ಎರಡೂ ಕೂಡ ಕೇಳಿಬರುವ ಸಾಧ್ಯತೆ ಇದೆ. ಕುಟುಂಬ ಕಾರ್ಯಕ್ರಮಗಳು ಅಥವಾ ಸಂತೋಷದ ಸಂದರ್ಭಗಳು ಮನೆಯಲ್ಲಿ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಈ ರಾಶಿಯವರಿಗೆ ಹಲವು ಸಕಾರಾತ್ಮಕ ಬೆಳವಣಿಗೆಗಳು ಸೃಷ್ಟಿಯಾಗುತ್ತೆ. ನೀವು ಈ ಸಂದರ್ಭದಲ್ಲಿ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಮದುವೆಯ ಯೋಗ ಕೂಡಿ ಬಂದಿದ್ದು, ವಧುವರರ ಅನ್ವೇಷಣೆಯಲ್ಲಿ ತೊಡಗಿರ್ತಕ್ಕಂಥವರಿಗೆ ಲಾಭ ಇದೆ. ಅತ್ಯಂತ ಶುಭಕರ ಫಲಿತಾಂಶಗಳನ್ನು ತಂದುಕೊಡ್ತಕ್ಕಂಥ ತಿಂಗಳು ಇದಾಗಿದ್ದು, ಈ ಅವಧಿಯಲ್ಲಿ ಹೊಸ ಹೊಸ ಅವಕಾಶಗಳನ್ನು ಎದುರಿಸಬಹುದು ಮತ್ತು ದೀರ್ಘಕಾಲದಿಂದ ಮನಸ್ಸಿನಲ್ಲಿದ್ದ ಕೆಲವು ಕನಸುಗಳು ನನಸಾಗುವ ಸಾಧ್ಯತೆ ಕೂಡ ಇದೆ. ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿ ಅನುಕೂಲಕರ ಸಮಯವಾಗಿದೆ. ಸ್ನೇಹಿತರು ಅಥವಾ ಆತ್ಮೀಯರ ಸಹಕಾರದೊಂದಿಗೆ ಹೊಸ ವ್ಯವಹಾರವನ್ನು ಆರಂಭಿಸುವ ಯೋಜನೆಗಳು ರೂಪುಗೊಳ್ಳುತ್ತೆ. ಈಗಾಗಲೇ ವ್ಯಾಪಾರ ನಡೆಸ್ತಿರೋರಿಗೆ ಹೊಸ ಸಂಪರ್ಕಗಳು, ಒಪ್ಪಂದಗಳು ಮತ್ತು ಲಾಭದಾಯಕ ಅವಕಾಶಗಳು ದೊರೆಯುವ ಸಾಧ್ಯತೆ ಇದ್ದು, ಬಹುಕಾಲದಿಂದ ವಾಹನ ಖರೀದಿ ಅಥವಾ ಮನೆ ಇಲ್ಲ ಆಸ್ತಿ ಸಂಪಾದನೆ ಕುರಿತು ಯೋಚಿಸುತ್ತಿದ್ದವರಿಗೆ ಶುಭ ಸುದ್ದಿಗಳು ಸಿಗಬಹುದು.
ಇದುವರೆಗೆ ವಿಳಂಬವಾಗಿದ್ದ ಯೋಜನೆಗಳು ಈಗ ಸಾಕಾರಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಆಸ್ತಿ ಸಂಬಂಧಿತ ಕಾರ್ಯಗಳು ನಿಮ್ಮ ಪರವಾಗಿ ಸಾಗುವ ಸೂಚನೆಗಳಿದೆ. ಉದ್ಯೋಗದಲ್ಲಿರೋರಿಗೆ ಈ ಸಮಯ ವೃತ್ತಿ ಜೀವನದ ಬೆಳವಣಿಗೆಯನ್ನು ತಂದುಕೊಡಬಹುದು. ನಿಮ್ಮ ಪರಿಶ್ರಮ ಮತ್ತು ಸಾಮರ್ಥ್ಯಕ್ಕೆ ಮಾನ್ಯತೆ ದೊರೆತು ಬಡ್ತಿ, ವೇತನ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳ ಅವಕಾಶಗಳು ಎದುರಾಗುತ್ತೆ. ಉದ್ಯೋಗ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಕಾರಣಗಳಿಂದ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ದೂರ ಪ್ರಯಾಣ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಪ್ರಯಾಣಗಳು ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳು ಮತ್ತು ಒಂದಷ್ಟು ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳಬಹುದು. ಕೆಲವು ಸಂದರ್ಭದಲ್ಲಿ ಕೆಲಸದ ನಿಮಿತ್ತ ಹೊಸ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶ ಕೂಡ ಸಿಗಬಹುದು. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳತ್ತ ನಿಮ್ಮ ಆಸಕ್ತಿ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಸ್ನೇಹಿತರು ಅಥವಾ ಕುಟುಂಬದವರೊಂದಿಗೆ ಧಾರ್ಮಿಕ ಕ್ಷೇತ್ರಗಳು, ದೇವಸ್ಥಾನಗಳು ಅಥವಾ ತೀರ್ಥಯಾತ್ರೆಗಳಿಗೆ ತೆರಳುವ ಯೋಜನೆಗಳು ರೂಪುಗೊಳ್ಳಬಹುದು. ಇಂತಹ ಪ್ರಯಾಣಗಳು ಮನಸ್ಸಿಗೆ ನೆಮ್ಮದಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುವ ಸಾಧ್ಯತೆ ಇದೆ. ಕಾನೂನು, ನ್ಯಾಯಾಲಯ ಅಥವಾ ದಾಖಲೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಶುಭಕರ ಬೆಳವಣಿಗೆಗಳು ಕಂಡುಬರಬಹುದು. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂಥ ಪ್ರಕರಣಗಳು ಅಥವಾ ವಿವಾದಗಳಲ್ಲಿ ನಿಮ್ಮ ಪರವಾಗಿ ಫಲಿತಾಂಶ ಬರುವ ಸಾಧ್ಯತೆ ಇದೆ. ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ನೆಮ್ಮದಿ ದೊರಕಬಹುದು. ಹಲವು ಸಕಾರಾತ್ಮಕ ಬೆಳವಣಿಗೆಗಳು ಈ ತಿಂಗಳಿನಲ್ಲಿ ನಡೆಯುತ್ತೆ. ಈ ಅವಧಿಯಲ್ಲಿ ವೃತ್ತಿ, ಪ್ರಯಾಣ ಮತ್ತು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಕೆಲವು ಮಹತ್ವದ ಅವಕಾಶಗಳು ಎದುರಾಗಬಹುದು. ನೀವು ಈ ಒಂದು ಸಂದರ್ಭದಲ್ಲಿ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ರೂ ಕೂಡ ಆರಂಭ ಮಾಡಿ. ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಲಾಭ ಇದೆ. ಬಟ್ ಒಂದಷ್ಟು ಪರಿಸ್ಥಿತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಕೂಡ ಇದೆ. ಮನೆಯ ಯಾವುದಾದ್ರೂ ಸದಸ್ಯರೊಂದಿಗೆ ಜಗಳ, ಮನಸ್ತಾಪವನ್ನು ಎದುರಿಸಬೇಕಾಗಿ ಬರಬಹುದು. ಹಾಗಾಗಿ ಈ ಅವಧಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರೋದು ಉತ್ತಮ. ಅನಗತ್ಯ ಖರ್ಚುಗಳನ್ನು ಮಾಡದಂತೆ ಕಾಳಜಿ ವಹಿಸಿದ್ರೆ ಒಳ್ಳೆಯದು. ಈ ರಾಶಿಯವರಿಗೆ ಧೈರ್ಯದಿಂದ ಮತ್ತು ತಮ್ಮ ಮಾತುಗಳನ್ನು ನಿಯಂತ್ರಣದಲ್ಲಿ ಇಡೋದು ಬಹಳ ಅಗತ್ಯತೆ ಇದೆ. ಈ ಸಂದರ್ಭದಲ್ಲಿ ಹಣಕಾಸಿಗೆ ಸಂಬಂಧಿಸಿದ ವಹಿವಾಟು ನಡೆಸುವಾಗ ಎಚ್ಚರಿಕೆ ಇರೋದು ತುಂಬಾ ಮುಖ್ಯವಾಗುತ್ತೆ. ಜೂನ್ 8ರಿಂದ ನಿಮ್ಮ ಕಷ್ಟಗಳು ಹೆಚ್ಚಾಗೋದನ್ನು ನೀವು ಕಾಣಿಸಬಹುದು. ಈ ಅವಧಿಯಲ್ಲಿ ನಿಮಗೆ ಟೆನ್ಷನ್ ವೃದ್ಧಿ ಆಗುತ್ತೆ. ಕೆಲಸವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರು ಈ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು. ಇದು ನಿಮ್ಮ ಒತ್ತಡಕ್ಕೂ ಕೂಡ ಕಾರಣವಾಗಬಹುದು. ಹಾಗಾಗಿ ಕೆಲಸದ ಸ್ಥಳದಲ್ಲಿ ಈ ರಾಶಿಯ ಜನರು ಹೆಚ್ಚು ಒತ್ತಡಕ್ಕೊಳಗಾಗುವ ಸಾಧ್ಯತೆ ಇದೆ. ಸೊ ಹುಷಾರಾಗಿದ್ದಷ್ಟು ನಿಮಗೆ ಒಳಿತು ಅಂತ ಹೇಳಬಹುದು. ಜೊತೆಗೆ ನೀವು ಅನಗತ್ಯ ಖರ್ಚುಗಳನ್ನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಹಣಕಾಸಿಗೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ ಸಾಕಷ್ಟು ಸವಾಲು ಹಾಗೆ ಸಮಸ್ಯೆಗಳು ಎದುರಾಗಬಹುದು. ನಿಮ್ಮ ಖರ್ಚುಗಳ ಬಗ್ಗೆ ಹೆಚ್ಚಿನ ಗಮನ ನೀಡೋದು ಮುಖ್ಯವಾಗುತ್ತೆ. ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ಶುಕ್ರನ ಅಶುಭ ಪ್ರಭಾವದಿಂದಾಗಿ ಖರ್ಚುಗಳಲ್ಲಿ ಹಠಾತ್ ಹೆಚ್ಚಳವನ್ನು ನೀವು ಹೊಂದಬೇಕಾಗುತ್ತೆ. ಯಾವುದಾದ್ರೂ ಆಪ್ತರ ಅಥವಾ ಸ್ನೇಹಿತರೊಂದಿಗೆ ಮನಸ್ತಾಪ ಉಂಟಾಗುವ ಸಂದರ್ಭ ಕೂಡ ಇದೆ. ನಿಮ್ಮ ಮನಸ್ಸು ಗೊಂದಲಕ್ಕೊಳಗಾಗುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದ್ದು ಕಾಳಜಿ ವಹಿಸಿ. ಅನಗತ್ಯ ಆಲೋಚನೆಗಳಿಂದ ದೂರ ಇರುವುದು ಉತ್ತಮ. ನಿಮ್ಮ ಖರ್ಚುಗಳು ಹಾಗೂ ಆಲೋಚನೆಗಳು ನಿಯಂತ್ರಣದಲ್ಲಿದ್ದರೆ ತುಂಬಾ ಒಳಿತಾಗುತ್ತೆ. ಇಲ್ಲವಾದರೆ ಈ ಸಂದರ್ಭದಲ್ಲಿ ನೀವು ಸಾಧ್ಯವಾದಷ್ಟು ಶಾಂತವಾಗಿ ನಿಮ್ಮನ್ನು ನೀವು ಇರಿಸಿಕೊಳ್ಳುವಂತೆ ಯೋಚನೆಯನ್ನು ಮಾಡಿ. ಸಾಧ್ಯವಾದಷ್ಟು ಲಕ್ಷ್ಮೀ ದೇವಿನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದ್ರೆ ಒಂದಷ್ಟು ಪರಿಹಾರ ಕ್ರಮಗಳನ್ನು ನೀವು ಕಂಡುಕೊಳ್ಳಬಹುದು ಅಂತ ಹೇಳಬಹುದು. ಇದೆಲ್ಲವೂ ಕೂಡ ಮಿಥುನ ರಾಶಿಯವರ ಜೂನ್ ತಿಂಗಳ ರಾಶಿ ಭವಿಷ್ಯವಾಗಿದ್ದು, ಇದನ್ನು ಅನುಸರಿಸಿ ನಡೆಯೋದ್ರಿಂದ ಖಂಡಿತವಾಗಿಯೂ ಕೂಡ ಈ ತಿಂಗಳು ನಿಮಗೆ ಅದ್ಭುತಗಳನ್ನು ಉಂಟು ಮಾಡುತ್ತೆ ಅಂತ ಹೇಳಬಹುದು. ಸೊ ನೀವು ಕೂಡ ಮಿಥುನ ರಾಶಿಯವರಾಗಿದ್ದರೆ ನಿಮ್ಮ ರಾಶಿಯ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.